ಧನುರ್ಮಾಸ ಅಪ್ಪಿತಪ್ಪಿ ಈ ಕೆಲಸ ಮಾಡದಿರಿ. ಪೌರಾಣಿಕ ನಂಬಿಕೆಗಳ ಪ್ರಕಾರ ಧನುರ್ಮಾಸ ಅಥವಾ ಕಾರ್ಮಾಸವನ್ನು ಅಶುಭ ಕಾಲವೆಂದು ಪರಿಗಣಿಸಲಾಗಿದೆ. ಸೂರ್ಯನು ಧನುರಾಶಿ ಮತ್ತು ಮೀನರಾಶಿಯಲ್ಲಿರುವ ಸಮಯವನ್ನು ಕಾರ್ಮಾಸ ಎಂದು ಕರೆಯಲಾಗುತ್ತದೆ. ಈ ವರ್ಷ ಡಿಸೆಂಬರ್ 15ರಂದು ರಾತ್ರಿ 10:19ಕ್ಕೆ ಸೂರ್ಯನು ಧನುರಾಶಿಯನ್ನು ಪ್ರವೇಶಿಸುತ್ತಾನೆ. ಇದಾದ ನಂತರ ಜನವರಿ 14ರಂದು ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸಿದ ಕೂಡಲೇ ಕಾರ್ಮಾಸ ಕೊನೆಗೊಳ್ಳುತ್ತವೆ. ಪೌರಾಣಿಕ ಗ್ರಂಥಗಳ ಪ್ರಕಾರ ಧನುರ್ಮಾಸ ಅಥವಾ ಕಾರ್ಮಾಸವನ್ನು ಅಶುಭವೆಂದು ಪರಿಗಣಿಸಲಾಗಿದೆ. ಡಿಸೆಂಬರ್ 15ರಂದು ರಾತ್ರಿ 10:19ಕ್ಕೆ ಸೂರ್ಯನು ವೃಶ್ಚಿಕ ರಾಶಿಯಿಂದ ನಿರ್ಗಮಿಸಿ ಗುರುವಿನ ರಾಶಿ ಚಕ್ರ ಚಿಹ್ನೆ ಧನುರಾಶಿಯನ್ನು ಪ್ರವೇಶಿಸುತ್ತಾನೆ. ಇದಾದ ನಂತರ ಜನವರಿ 14ರಂದು ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸಿದ ಕೂಡಲೇ ಕಾರ್ಮಾಸ ಕೊನೆಗೊಳ್ಳುತ್ತವೆ. ಇಂತಹ ಪರಿಸ್ಥಿತಿಯಲ್ಲಿ ಈ ಒಂದು ತಿಂಗಳಲ್ಲಿ ಶುಭ ಕಾರ್ಯ ನಡೆಸಬಾರದು ಎಂದು ಹೇಳಲಾಗುತ್ತದೆ. ಈ ದಿನಗಳಲ್ಲಿ ಮಂತ್ರಗಳನ್ನು ಪಠಿಸುವುದು, ದಾನ ಮಾಡುವುದು, ನದಿ ಸ್ನಾನ ಮತ್ತು ತೀರ್ಥಕ್ಷೇತ್ರಗಳಿಗೆ ಭೇಟಿ ನೀಡುವ ಸಂಪ್ರದಾಯವಿದೆ. ಈ ಸಂಪ್ರದಾಯದ ಕಾರಣದಿಂದಾಗಿ ಎಲ್ಲ ಪುಣ್ಯ ನದಿಗಳಲ್ಲಿ ಕಾರ್ಮಾಸ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಜನರು ಸ್ನಾನ ಮಾಡಲು ಬರುತ್ತಾರೆ. ವರ್ಷಕ್ಕೆ 2 ಬಾರಿ ಕಾರ್ಮಾಸ. ವರ್ಷಕ್ಕೊಮ್ಮೆ ಸೂರ್ಯನು ಗುರುವಿನ ಧನುರಾಶಿ ಮತ್ತು ಮೀನರಾಶಿಯನ್ನು ಪ್ರವೇಶಿಸುತ್ತಾನೆ. ಈ ರೀತಿಯಾಗಿ ವರ್ಷಕ್ಕೆ 2 ಬಾರಿ ನಡೆಯುತ್ತವೆ. ಸೂರ್ಯನು ವರ್ಷಕ್ಕೆ 2 ಬಾರಿ ಗುರುಗ್ರಹದ ಚಿಹ್ನೆಗಳಲ್ಲಿ ಪ್ರತಿ ತಿಂಗಳು ಇರುತ್ತಾನೆ. ಇವುಗಳಲ್ಲಿ ಧನುರಾಶಿ ಡಿಸೆಂಬರ್ 15ರಿಂದ ಜನವರಿ 14ರವರೆಗೆ ಮತ್ತು ಮೀನರಾಶಿಯಲ್ಲಿ ಮಾರ್ಚ್ 15ರಿಂದ ಏಪ್ರಿಲ್ 15ರವರೆಗೆ ಸೇರಿವೆ. ಆದ್ದರಿಂದ ಈ 2 ತಿಂಗಳಲ್ಲಿ ಸೂರ್ಯ ಮತ್ತು ಗುರುಗಳ ಸಂಯೋಗವಿರುವಾಗ ಯಾವುದೇ ಶುಭ ಕಾರ್ಯಗಳು ನಡೆಯುವುದಿಲ್ಲ. ಕಾರ್ಮಾಸ ಏಕೆ ಶುಭ ಮುಹೂರ್ತಗಳಿಲ್ಲ? ಸೂರ್ಯ ಮಾತ್ರ ಗೋಚರಿಸುವ ದೇವರು ಮತ್ತು ಪಂಚದೇವರಲ್ಲಿ ಒಬ್ಬ. ಯಾವುದೇ ಶುಭ ಕಾರ್ಯದ ಆರಂಭದಲ್ಲಿ ಗಣೇಶ, ಶಿವ, ವಿಷ್ಣು, ದುರ್ಗಾ ಮತ್ತು ಸೂರ್ಯ ದೇವರನ್ನು ಪೂಜಿಸಲಾಗುತ್ತದೆ. ಸೂರ್ಯನು ತನ್ನ ಗುರುವಿನ ಸೇವೆಯಲ್ಲಿದ್ದಾಗ ಈ ಗ್ರಹದ ಶಕ್ತಿಯು ಕಡಿಮೆಯಾಗುತ್ತದೆ. ಇದಲ್ಲದೆ ಸೂರ್ಯನಿಂದ ಗುರುಗ್ರಹದ ಬಲವು ಕಡಿಮೆಯಾಗುತ್ತದೆ. ಈ 2 ಗ್ರಹಗಳ ದುರ್ಬಲ ಸ್ಥಾನದಿಂದಾಗಿ ಶುಭ ಕಾರ್ಯ ನಡೆಸಬಾರದು. ಮದುವೆಯ ಸಮಯದಲ್ಲಿ ಸೂರ್ಯ ಮತ್ತು ಗುರುಗಳು ಉತ್ತಮ ಸ್ಥಾನದಲ್ಲಿದ್ದರೆ ಮದುವೆ ಯಶಸ್ವಿಯಾಗುವ ಸಾಧ್ಯತೆಗಳು ಸಾಕಷ್ಟು ಹೆಚ್ಚು ಎಂಬ ನಂಬಿಕೆ ಇದೆ. ಕರ್ಮಗಳಲ್ಲಿ ದಾನ ಮಾಡುವುದರಿಂದ ತೀರ್ಥಯಾತ್ರೆ ಮಾಡಿದಷ್ಟೇ ಪುಣ್ಯ ಫಲ ಸಿಗುತ್ತದೆ. ಈ ಮಾಸದಲ್ಲಿ ದೇವರ ಹತ್ತಿರ ಬರಲು ನಿಸ್ವಾರ್ಥವಾಗಿ ಮಾಡುವ ಉಪವಾಸಗಳು ಶಾಶ್ವತ ಫಲಿತಾಂಶವನ್ನು ಪಡೆಯುತ್ತವೆ ಮತ್ತು ಉಪವಾಸವನ್ನು ಆಚರಿಸುವ ವ್ಯಕ್ತಿಯ ಎಲ್ಲ ಪಾಪಗಳು ನಿವಾರಣೆಯಾಗುತ್ತವೆ ಎಂಬ ನಂಬಿಕೆ ಕೂಡ ಇದೆ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಧರ್ಮೋ ರಕ್ಷತಿ ರಕ್ಷಿತ.